ಮೊದಲು ಭಾಳ ಒಂಥರ ಜಿಗುಟು ಮಣ್ಣಂಗೆ ಇದಾಗ್ಬಿಟ್ಟಿತ್ತು. ಒಂದು ಹುಲ್ಕಡ್ಡಿ ಕಿತ್ತರೂ ಗೊತ್ತಿರಲ್ಲ ಅದು. ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು. ಫುಲ್ ಒಳ್ಳೆ ಚೆನ್ನಾಗಿ ಈಗ ಮಾರು ಹಾಕಿದ್ರು ಸಿಗಲ್ಲ, ಉದ್ದಕ್ಕೂ ಇದಾವೆ. ಈ ಡಾಕ್ಟರ್ ಸಾಯೆಲ್ಲ ಬಳಸಿದ್ರೆ ತುಂಬಾ ಅನುಕೂಲ ಐತೆ ಸರ್. ನಮಸ್ಕಾರ, ನಾನು ಪೃಥ್ವಿ ಎಸ್ ಡಿ, ಹಿರಿಯೂರು ತಾಲೂಕಿನ ಡಾಕ್ಟರ್ ಸಾಯಿಲ್ ಡಿಸ್ಟ್ರಿಬ್ಯೂಟರ್. ಇವತ್ತು ನಾವು ಹಿರಿಯೂರು ತಾಲೂಕಿನ ಲಕ್ಕೇಹಳ್ಳಿ ಗ್ರಾಮದಲ್ಲಿದ್ದೀವಿ. ನಮ್ಮ ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ. ನಾವು ತಿಪ್ಪೇಶ್ ಅಂತ, ಲಕ್ಕೇಹಳ್ಳಿ ಗ್ರಾಮಸ್ಥರು. ಇದು ಒಟ್ಟು 800 ಗಿಡ. ಅದ್ರಾಗೆ ನಾನು 400 ಗಿಡ, ನನ್ನ ತಮ್ಮ 400 ಗಿಡ. ಫಸಲು ಗಿಡಗಳು ಎಲ್ಲ ಇರ್ತಾರ. ಇದು ರೋಗದಂಗೆ ಇದಾಗಿದ್ವು. ಅದಕ್ಕೆ ಹಿಂಗೆ ಮೊಬೈಲ್ನ ನೋಡಿ ಔಷಧಿ ಇದನ್ನ ಹಾಕೋಣ ಅಂತ ಹಾಕ್ಯಂಡೆ ನನ್ನ ಭಾಗದಾರಕ್ಕೆ. ಹಾಕ್ಯಂದ್ಮೇಲೆ ಹೋಗ್ತಾ ಒಂಚೂರು ಇಂಪ್ರೂವ್ಮೆಂಟು ಕಾಣ್ತಾ ಐತೆ. ಇನ್ನೇನು ಇಡುಮಂಡಿಗೆ ರೋಗದಂಗೆ ಭಾಳ ಇದಾಗಿಬಿಟ್ಟಿದ್ದೊಳ್ಳೆ ಸುಳಿ. ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು. ಒಟ್ಟು ಈಗ 3 ತಿಂಗಳಲ್ಲಿ ಭೂಮಿಯಾಗ ಏನು ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂದರೆ, ಮೊದಲು ಭಾಳ ಒಂಥರ ಜಿಗುಟು ಮಣ್ಣಂಗೆ ಇದಾಗ್ಬಿಟ್ಟಿತ್ತು. ಒಂದು ಹುಲ್ಕಡ್ಡಿ ಕಿತ್ತರೂ ಗೊತ್ತಿರಲ್ಲ ಅದು, ಅಷ್ಟು ಬಿಗಿ ಆಯಿತು. ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು. ಒಳ್ಳೆ ಚೆನ್ನಾಗಿ ಮೃದು ಐತೆ. ಮೇಲಾಗಿ ಬೇರು ಇದಿರಲಿಲ್ಲ ಒಳಗೆ, ಎಲ್ಲ ಇಷ್ಟಿಷ್ಟೇ ಬೇರು ಇದಾಯಿದ್ವು. ನೆಲ ಒಳ್ಳೆ ಸ್ಮೂತ್ ಐತೆ, ಬೇರು ಚೆನ್ನಾಗಿ ಒಯ್ಕೊಂಡಿದ್ದಾವೆ. ಈ ಥರ ಒಣಗಾವ್ ಮ್ಯಾಕನ ಸುಳಿಗಾನ ಮೇಲ್ಕಣ ಎಲ್ಲವೂ ಇದೇ ಥರ. ಈ ಸುಳಿ ಒಣಗಾವ್ ಎಲ್ಲ ಹಳದಿ ಬಣ್ಣಕ್ಕೆ. ಸರಿ. ಈ ಮೇಗಳವು ನೋಡಿಸ ಈ ಗರಿ ಬಿದ್ದರೆ ಆ ಮೇಗಳವೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತದವೆ. ಇದೇ ತರ ಎಲ್ಲ ಗರಿಗಳು ಅದೇ ತರ ಆಗಿತ್ತು. ಎಲ್ಲ ಅಂದ್ರೆ 3% ತೋಟವಷ್ಟು ಹಂಗೆ ಇದ್ದದ್ದು. ಈ ಡಾಕ್ಟರ್ ಸಾಯೆಲ್ಲ ಬಳಸಿದ್ರೆ ಫುಲ್ ಒಳ್ಳೆ ಚೆನ್ನಾಗಿ ಈಗ ಮಾರು ಹಾಕಿದ್ರು ಸಿಗಲ್ಲ, ಉದ್ದಕ್ಕೂ ಇದಾವೆ. ಈ 3 ತಿಂಗಳಿಗೆ ಅಷ್ಟು ಬೆಳವಣಿಗೆ ಆಗಿದೆ. ನೋಡಿ ಇದು ಅದೇ ಮರಣ. ಇದು ಆ ಕಡೆ ಇದಾ ಇದು ಓಕೆ. ಕೆಳಗಳ ಗರಿ ನೋಡಿ ಮ್ಯಾಗ ಸುಳಿ ಹಾಕಿ. ಅಂದ್ರೆ ಇದು ಪೂರ್ತಿ ಆಲ್ಮೋಸ್ಟ್ ಹಿಂಗ್ ಬೆಂಡ್ ಆಗ್ಬಿಟ್ಟಿತ್ತು. ಇವಾಗ ಇದಕ್ಕೆ ತಂದು ಬಿಟ್ಟ ಮೇಲೆ ಈಗ ಹೊಸ ಚಿಗುರು ಚೆನ್ನಾಗಿ ಬಂದೈತೆ. ಈ ತರ 4-5 ಗಿಡ ಇದ್ವು. 4-5 ಗಿಡ ಅಷ್ಟು ಇಂಪ್ರೂವ್ಮೆಂಟ್. 4-5 ಗಿಡನು ಈಗ ಏನು ಸುಳಿ ಬಾಗದಂಗೆ ಹೊಸ ಚಿಗುರು ಬಂದು ಇಂಪ್ರೂವ್ಮೆಂಟ್ ಆಗಿದ್ದಾವೆ. ಉದ್ದಾಗಿ ಚಿಗುರು ಬರ್ತೈತೆ. ಒಂಬಳೆ ಮುಂಚೆ ಒಂದು ಗೇಣು ಹಾಕಿ ಸೈ ಅಷ್ಟೇ ಇದ್ದಿದ್ದು. ಗೇಣು ಇರ್ತಿರಲ್ಲ ಒಂದೊಂದ್ರಾಗ. ಈ ಸತಿ ಹಾಕಿದ್ಮೇಲೆ ಒಂದು ಹೆಚ್ಚು ಕಮ್ಮಿ 1.25-2 ಅಡಿ ಲೆಕ್ಕಕ್ಕನ ಒಂಬಳೆ ಅದಾವೆ. ಇದನ್ನ ಬಳಸ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಸರ್. ಒಳ್ಳೆ ಇಂಪ್ರೂವ್ಮೆಂಟ್ ಕೊಡುತ್ತೆ ಮುಂದೆ ಅಂತ ತುಂಬಾ ಅನುಕೂಲ ಐತೆ ಸರ್. ಈ 3 ತಿಂಗಳಿಂದ ಡಾಕ್ಟರ್ ಸಾಯೆಲ್ಲ 3 ಸತಿ ಸ್ಲೇರ್ ಮಾಡ್ಕೊಂಡಿವಿ. ಅದ್ರಾಗ ಈ ಇಡುಮಂಡಿಗೆ ರೋಗ, ಈ ಸುಳಿ, ಇದು ಈ ಗರಿ ಒಣಗೋದು ಎಲ್ಲ ಇಂಪ್ರೂವ್ಮೆಂಟ್ ಒಳ್ಳೆ ಚೆನ್ನಾಗಿ ಸೌಲಭ್ಯ ಐತೆ. ಈ ಡಾಕ್ಟರ್ ಸಾಯೆಲ್ಲ ಬಳಸಿದ್ರೆ ತುಂಬಾ ಅನುಕೂಲ ಐತೆ ಸರ್. ನೋಡಿ, ಇವರು 1 ಸತಿ ಡಾಕ್ಟರ್ ಸಾಯಿಲ್ 3 ಸತಿ ಸ್ಲರ್ರಿನ ಬಳಕೆ ಮಾಡಿದ್ದಾರೆ. ಅಂದ್ರೆ ಈ ತರ ಪ್ರತಿಯೊಬ್ಬ ರೈತರು ಮಾಡ್ಕೊಳ್ಬಹುದು. ಓಕೆನಾ? ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸೋಣ. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಓಕೆನಾ? ಧನ್ಯವಾದಗಳು.